ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತಾ ಹೋಗ್ತಾ ನಾನೇ ಹೇಳ್ತೀನಿ. ಹೋಗ್ತಾ ಇರೋಣ ಬನ್ನಿ. ನಾವು ಹೋಗ್ತಿರೋದು ಏರ್ಪೋರ್ಟ್ಗೆ. ಟೈಮ್ 1 ಆಗಿದೆ. ಸೊ ಕ್ಯಾಬ್ ಏನಾರ ಬುಕ್ ಮಾಡೋಣ ಅಂದರೆ ತುಂಬ ರೇಟ್ ಜಾಸ್ತಿ ಇರುತ್ತೆ ಅಂತ ನನ್ನ ಕಸಿನ ಡ್ರಾಪ್ ಮಾಡ್ತೀನಿ ಅಂದ ಹೆಬ್ಬಾಳ ತನಕ. ಹೆಬ್ಬಾಳದಲ್ಲಿ AC ಬಸ್ ಸಿಕ್ತು. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ಗಾದರೆ 24 hours AC ಬಸ್ಗಳು ಅವೈಲೇಬಲ್ ಇರುತ್ತೆ. ಲೈಕ್ ಫೇರ್ ಬಂದುಬಿಟ್ಟು 190 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ನಮ್ಮದು ಫ್ಲೈಟ್ ಇದ್ದಿದ್ದು ಟರ್ಮಿನಲ್ 2 ಅಲ್ಲಿ. ಬಸ್ಗಳು ಟರ್ಮಿನಲ್ 1 ತನಕ ಅಷ್ಟೇ ಹೋಗೋದು. ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಫ್ರೀ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಅದೇನು ಚಾರ್ಜ್ ಮಾಡಲ್ಲ. ಸೊ ಅದರಲ್ಲಿ ಹೋಗ್ಬೋದು. ನಾವು ಹಂಗೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ತುಂಬ ಚೆನ್ನಾಗಿದೆ. ಅದು ರೀಸೆಂಟಾಗಿ ಲೈಕ್ ಸೆಪ್ಟೆಂಬರ್ 2023 ಸ್ಟಾರ್ಟ್ ಮಾಡಿರೋದು. ನಾವು ಹೋಗಿದ್ದು ನೈಟ್, ಆದ್ದರಿಂದ ಲೈಟಿಂಗ್ಸಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇಲ್ಲಿ ಔಟ್ಸೈಡಲ್ಲೇ ಫ್ಲೈಟ್ ಇನ್ಫಾರ್ಮೇಷನ್ ಎಲ್ಲ ಬರ್ತಾ ಇದೆ. ಡಿಪಾರ್ಚರ್ ಟೈಮು, ಅರೈವಲ್ ಟೈಮು ಮತ್ತು ಬೋರ್ಡಿಂಗ್ ಟೈಮು, ಎಷ್ಟು ಗಂಟೆಗೆ ಅಲ್ಲಿ ಇರಬೇಕು ಎಲ್ಲ ಬರ್ತಾ ಇದೆ. ನಾವಿನ್ನೂ ಹೊರಗಡೆನೇ ಇದ್ದೀವಿ, ಒಳಗಿನ್ನೂ ಹೋಗಿಲ್ಲ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಲೈಕ್ ಎಂಟ್ರಿ ಏನಂದರೆ ಫ್ಲೈಟ್ ಟಿಕೆಟ್ಸ್ ಮತ್ತು ಒರಿಜಿನಲ್ ಆಧಾರ್ ಕಾರ್ಡ್ನ ವೆರಿಫೈ ಮಾಡ್ತಾರೆ ಅಷ್ಟೇ. ಮತ್ತು ನಮ್ಮ ಬ್ಯಾಗ್ನ ಚೆಕ್-ಇನ್ ಬ್ಯಾಗೇಜ್ಗೆ ಹಾಕಿದ್ದೀವಿ. ಲೈಕ್ ಅದು ಬ್ಯಾಗ್ ಸಪ್ರೇಟಾಗಿ ಬರುತ್ತೆ. ನಮ್ಮ ಬ್ಯಾಗ್ ಲೈಕ್ 5 kg ವೆಯ್ಟ್ ಇತ್ತು ಚೆಕ್ ಮಾಡಿದ್ರಲ್ಲೇ. ಇನ್ನು ಸುಮ್ಮನೆ ಎತ್ಕೊಂಡು ಓಡಾಡೋದು ಹಿಂಸೆ ಅಂತ ಅಲ್ಲಿಗೆ ಬ್ಯಾಗ್ ಚೆಕ್-ಇನ್ಗೆ ಹಾಕಿದ್ದೀವಿ, ಅದಲ್ಲೇ ಬರುತ್ತೆ. ಬೆಂಗಳೂರು ಏರ್ಪೋರ್ಟ್ ಅಂತೂ ಟರ್ಮಿನಲ್ 2 ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇಲ್ಲಿ ಸ್ಲೀಪಿಂಗ್ ಏರಿಯಾನೂ ಅವೈಲೇಬಲ್ ಇದೆ. ಮಿಡ್ ನೈಟ್ ಆದ್ದರಿಂದ ಎಲ್ಲ ಮಲ್ಕೊಂಡಿದ್ದಾರೆ, ನೋಡ್ಬೋದು. ಆ್ಯಕ್ಚುಲಿ ಇದು ನಂದು ಫಸ್ಟ್ ಫ್ಲೈಟ್ ಜರ್ನಿ. ಸೊ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿರೋದು. ಸೊ ಬೆಂಗಳೂರು ಏರ್ಪೋರ್ಟ್ ಒಳಗೆ ಬಂದಿರೋದು ಫಸ್ಟ್ ಟೈಮು. ಸೊ ಬೆಂಗಳೂರು ಏರ್ಪೋರ್ಟ್ ಫುಲ್ ಸುತ್ತಾಡ್ತಾ ಇದ್ವಿ. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿ ಅನಿಸ್ತಾ ಇದೆ. ನಾವು ಹೋಗ್ತಿರೋದು ಬಂದುಬಿಟ್ಟು ಪ್ರಯಾಗ್ರಾಜ್ಗೆ. ನಾವು ಹೋಗ್ತಿರೋದು ನಾನು ನನ್ನ ಫ್ರೆಂಡ್ ಇಬ್ಬರೇ. ಪ್ರಯಾಗ್ರಾಜ್ಗೆ ಎಲ್ಲ ಫ್ಲೈಟ್ಸ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗಿದೆ. ಬಟ್ ಆಲ್ಟರ್ನೇಟ್ ಆಗಿ ಒಂದು 300-400 ಕಿಲೋಮೀಟರ್ ಸರೌಂಡಿಂಗಲ್ಲಿ ಫ್ಲೈಟ್ಸ್ ಅವೈಲೇಬಲ್ ಸಿಕ್ಕಿತ್ತು ನಮಗೆ ಕಮ್ಮಿ ಪ್ರೈಸ್ಗೆ. ಲೈಕ್ ಪಾಟ್ನಾಗ ನಾವು ಬುಕ್ ಮಾಡಿದ್ದೀವಿ. ಸೊ ಪಾಟ್ನಾಗ ನಮಗೆ ಒಬ್ಬರಿಗೆ ಚಾರ್ಜ್ ಆಗಿದ್ದು 7,100 ಸಮಥಿಂಗ್ ಲೈಕ್ ಅಷ್ಟೇ ಆಗಿದ್ದು. ಆದರೆ ಬಟ್ ಕನೆಕ್ಟಿಂಗ್ ಫ್ಲೈಟ್ಸ್ ನಮಗೆ ಸಿಕ್ಕಿದ್ದು. ಲೈಕ್ ಒಡಿಶಾಗೆ ಹೋಗಿ ಒಡಿಶಾದಲ್ಲಿ 6 hours ಲೇ ಓವರ್ ಇತ್ತು. ಅದಾದಮೇಲೆ ಒಡಿಶಾದಿಂದ ಮತ್ತೆ ಪಾಟ್ನಾಗೆ ಫ್ಲೈಟ್ ಚೇಂಜ್ ಮಾಡಬೇಕಿತ್ತು. ವೆದರ್ ನೋಡು ಗುರು ಹೆಂಗಿದೆ. ಬೆಂಗಳೂರು ವೆದರ್ಗಿಂತ ಬೇರೆ ವೆದರ್ ಬೇಕಾ? होने पर ऊपर पैनल से ऑक्सीजन मास्क अपने आप नीचे आ जाएगी। ऑक्सीजन मास्क को अपनी ओर खींचे, नाक और मुंह पर लगाइए और सामान्य रूप से सांस लेते रहिए। अपने मास्क लगाने के बाद अपनी ನಾವು ಈ ಕ್ಲೌಡ್ ಬೆಡ್ ಸನ್ರೈಸ್ ನೋಡೋಕ್ಕೆ ಕೈವಾರ ಬೆಟ್ಟಾಗ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ನೋಡಿದ್ರೆ ನಮ್ಗೆ ಇಲ್ಲೇ ಎಕ್ಸ್ಪೀರಿಯೆನ್ಸ್ ಆಯಿತು. 2.5 hour ಜರ್ನಿ ಅಷ್ಟೇ ಬೆಂಗಳೂರಿಂದ ಒಡಿಶಾಗೆ. ಇದು ಭುವನೇಶ್ವರ್ ಏರ್ಪೋರ್ಟು, ಒಡಿಶಾದು ಕ್ಯಾಪಿಟಲ್ಲು ಸಿಟಿ. ಇದು ಏರ್ಪೋರ್ಟ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ನನಗೇನೋ ಮಂತ್ರಿ ಮಾಲ್ ಥರನೇ ಅನಿಸ್ತು. ನಮಗೆ 6 hours ಟೈಮ್ ಇದ್ದಿದ್ದರಿಂದ ಯಾವ್ದಾರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಪೂರಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಪೂರಿ 60 kilometers ಇತ್ತು. ಲೈಕ್ 6 hours ಒಳಗೆ ಬರೋಕ್ಕಾಗಲ್ಲ ಅಂತ ಅಂದರು. ಸೊ ಇಲ್ಲೇ ಸಿಟಿಲಿರೋ ಟೆಂಪಲಿಗೆ ಹೋಗೋಣ ಅಂದ್ಕೊಂಡ್ವಿ. ಟೆಂಪಲ್ ನೇಮ್ ಬಂದು ಲಿಂಗರಾಜ್ ಟೆಂಪಲ್ ಅಂತ. ತುಂಬ ಏನ್ಷಿಯಂಟ್ ಟೈಮ್ದು, ತುಂಬ ಚೆನ್ನಾಗಿದೆ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಆಟೋದಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಟೋದವರು ಲೈಕ್ ತುಂಬ ಕ್ಲೋಸ್ ಆದರು. ನಮಗೆ ನಂಬರೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದರೆ ಪೂರಿಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಶೃಂಗೇರಿ ಅಂದರೆ ಅಲ್ಲಿ ನೋಡೋದು. ಇವಾಗ ಒಡಿಶಾದಿಂದ ಪಾಟ್ನಾಗೆ ಹೋಗಬೇಕು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.